saying? ನಿಮ್ಗೆ ಅರ್ಥ ಆಗ್ತಿದ್ಯಾ? Yeah. So we say, let me take a decision. ನಾವ್ ಹೇಳ್ತೀನಿ, ನಾನ್ ತೀರ್ಮಾನ ಮಾಡ್ತೀನಿ, Let me plan. ನಾನ್ ಯೋಜನೆ ಮಾಡ್ತೀನಿ. And then if there's any break or hit, ಅಲ್ಲಿ ಏನಾದ್ರೂ ಒಂದು ಹೊಡೆತ ಅಥವಾ ಒಂದು ಸಮಸ್ಯೆ ಇದ್ರೆ, then God, ಆಗ ನಾವು ದೇವ್ರೇ, what are you standing and looking at? ನೀನು ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದೀಯಾ? Can you please do something? ಏನಾದ್ರೂ ಇಲ್ಲಿ ಮಾಡಕ್ ಆಗುತ್ತಾ? That's when we say prayer. ಅಲ್ಲಿನೇ ನಾವ್ ಹೇಳ್ತೇವೆ ಪ್ರಾರ್ಥನೆ. That's how our prayer is. ನಮ್ಮ ಪ್ರಾರ್ಥನೆ ಈ ರೀತಿ ಇದೆ. Immediately you will kneel down. Immediately you will kneel down. ನಮ್ಮ ಮನೆಗೆ ಸಲ ಮೊಣಕಾಲಾಗ್ತೇವೆ. Father, ತಂದೆಯೇ, how much I did. ನಾನು ಎಷ್ಟು ಪ್ರಾರ್ಥಿಸಿದ್ದೀನಿ. You know, why are you standing and ನೀನು ಯಾಕೆ ಅಲ್ಲಿ ನಿಂತ್ಕೊಂಡಿದೀಯಾ? Can't you do something? ಏನಾದ್ರೂ ಮಾಡಕ್ ಆಗಲ್ವಾ? Yeah, David did many times. You know, even great man of God, he did. ದಾವೀದ ಕೂಡ ಆತರ ಅನೇಕ ಸಲ ಮಾಡಿದ. While he's taking decision, he did. ಅವನು ತೀರ್ಮಾನ ಮಾಡಾಗ ಅವನು ಮಾಡ್ದ ಸ್ವಂತ ಬುದ್ಧಿಯಿಂದ. And then later he prayed, why are you far from me? ಆಮೇಲೆ ಪ್ರಾರ್ಥನೆ, ಯಾಕೆ ನಂಗೆ ದೂರ ಇದೀಯಾ? Even David did that. ದಾವೀದ ಕೂಡ ತರ ಮಾಡ್ದ. We do the same thing. ನಾವು ಕೂಡ ಅದೇ ತರ ಮಾಡ್ತೇವೆ. Amen. Amen. So our relationship during the prayer is that kind of relationship. ಪ್ರಾರ್ಥನೆ ಮಾಡುವಾಗ ನಮ್ಮ ಸಂಬಂಧ ತರ ಇರ್ತದೆ, ಆ ರೀತಿ ಸಂಬಂಧ ಇರ್ತದೆ. He's standing somewhere. ಅವರು ಅಲ್ಲೆಲ್ಲೋ ನಿಂತಿರ್ತಾರೆ. He's not involved in that decision when we are taking a decision. ನಾವು ತೀರ್ಮಾನಗಳು ತೆಗೆದುಕೊಳ್ಳುವಾಗ ಆ ತೀರ್ಮಾನದಲ್ಲಿ ದೇವರು ಒಳಗೊಂಡಿಲ್ಲ. When